ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲೇ ನಿಮಗೆ ಮಿಕ್ಸಪ್ ಆಗೋದು ಹೆಗ್ ಮತ್ತೆ ಸ್ಪರ್ಮ್. ಸೊ ಆ ಜಾಗದಲ್ಲೇ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಮತ್ತೆ ತುಂಬಾ ಕ್ಲಾಟಿಂಗ್ ಇದೆ ಅಂದ್ರೆ ಸೊ ಫೆಲೋಪಿಯನ್ ಟ್ಯೂಬ್ ಬಂದು ತುಂಬಾ ವೀಕ್ ಆಗಿರುತ್ತೆ. ಸೊ ಫರ್ಟಿಲಿಟಿ ಆಗೋದಕ್ಕೆ ಬಿಡಲ್ಲ. ಸೊ ಅವಾಗ ಏನಾಗುತ್ತೆ, ಕನ್ಸೀವ್ ಫೇಲ್ ಆಗುತ್ತೆ. ಕನ್ಸೀವ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ತಗೊಂಡಿರೋ ಟಾಪಿಕ್ ಬಂದು ಎಂಡ್ರೋಮೆಟ್ರಿಯೋಸಿಸ್. ಸೊ ಈ ಡಿಸೀಸಸ್ ಇದ್ರೆ ನೀವು ಕನ್ಸೀವ್ ಆಗಕ್ಕೆ ಆಗುತ್ತಾ ಅನ್ನೋದು ನಾನು ತಮ್ಲೈನ್ ಹಾಕಿದ್ದೀನಿ. ಯಾಕೆಂದ್ರೆ ಈ ಎಂಡ್ರೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ನಿಮಗೆ ಲೇಡೀಸ್ ಅಲ್ಲಿ ಇತ್ತು ಅಂದ್ರೆ ಸೊ ಕನ್ಸೀವ್ ಆಗಕ್ಕೆ ಆಗಲ್ಲ. ಅಕಸ್ಮಾತ್ ನೀವೇನಾದ್ರು ಕನ್ಸೀವ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಡಿಸೀಸಸ್ ಏನ್ ಮಾಡುತ್ತೆ, ಕನ್ಸೀವ್ ಆಗಕ್ಕೆ ಬಿಡಲ್ಲ. ಸೊ ಇನ್ಫರ್ಟಿಲಿಟಿ ಜಾಸ್ತಿ ಮಾಡುತ್ತೆ ಬಾಡಿಲಿ. ಸೊ ಈ ಡಿಸೀಸಸ್ನ ನಾವು ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಮತ್ತೆ ಇದನ್ನ ನಾವು ಹೇಗೆ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗೋದು. ಸೊ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ನಿಮ್ಮ ದೇಹದಲ್ಲಿ ಏನ್ ಚೇಂಜಸ್ ಆಗುತ್ತೆ, ಅದು ಯಾವ ರೀತಿ ಇರುತ್ತೆ, ಇಷ್ಟು ಇನ್ಫಾರ್ಮೇಶನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ಟಾಪಿಕ್ಗೆ ಹೋಗೋಣ. ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಅಂದ್ರೆ ನಮಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಆಗುತ್ತೆ ಅಲ್ವಾ. ಸೊ ಆ ಪೀರಿಯಡ್ಸ್ ಆಗ್ಬೇಕಾದ್ರೆ ನಮ್ಮ ಗರ್ಭಕೋಶದ ಒಳ ಪರ್ದದಲ್ಲಿ ಅಂದ್ರೆ ಒಳ ಲೇಯರ್ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಆ ಬ್ಲೀಡಿಂಗ್ ಆಗೋದು ಅಲ್ಲೊಂದು ರಂಧ್ರ ಇರುತ್ತೆ, ಅದರಿಂದ ಆಚೆ ಬರುತ್ತೆ. ಸೊ ಇದು ನಾರ್ಮಲ್ ಆಗಿ ಪೀರಿಯಡ್ ಪ್ರೋಸೆಸ್. ಗರ್ಭಕೋಶದ ಒಳಗಡೆ ಪರ್ದದಲ್ಲಿ ಬ್ಲೀಡಿಂಗ್ ಆಗೋದ್ರಿಂದ ಅದು ಆಚೆ ಬರೋದು ನಾರ್ಮಲ್ ಪ್ರೋಸೆಸ್. ಎಂಡ್ರೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ, ಸೊ ಆ ಗರ್ಭಕೋಶ ಬಿಟ್ಟು ಬೇರೆ ಕಡೆ ಅದು ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಡ್ರೋಮೆಟ್ರಿಯೋಸಿಸ್. ಸೊ ಅವಾಗ ಸ್ಪ್ರೆಡ್ ಆದಾಗ ನಮಗೆ ಪೀರಿಯಡ್ ಸ್ಟಾರ್ಟ್ ಆದಾಗ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಆ ಹೊರ್ಗಡೆ ಲೇಯರ್ ಅಲ್ಲಿ ಅದು ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಡೆ ಗರ್ಭಕೋಶದ ಹೊರಗಡೆ ಪರ್ದದಲ್ಲಿ ಬ್ಲೀಡಿಂಗ್ ಆದಾಗ ಅದು ಆಚೆ ಬರೋದಕ್ಕೆ ಒಂದು ರಂಧ್ರ ಇರುತ್ತೆ, ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಬಟ್ ಬೇರೆ ಕಡೆ ಬ್ಲೀಡಿಂಗ್ ಆದಾಗ ಅದಕ್ಕೆ ಹೊರಗಡೆ ಬರೋಕ್ಕೆ ಜಾಗ ಆಗ್ದಲೇ ಇದ್ದಾಗ ಸೊ ಅದು ಅಲ್ಲೇ ಇದ್ದು ಕ್ಲಾಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಪೆಲ್ವಿಸ್ ಮೇಲೆ ಗೆಡ್ಡೆ ತರ ಬೆಳ್ಕೋಬಹುದು, ಅಥವಾ ಅದು ಗರ್ಭಕೋಶದ ಮೇಲೆ ಬೆಳೀತಾ ಹೋಗುತ್ತೆ, ಹಾಗೆ ಪೆಲ್ವಿಸ್ ಮೇಲೂ ಬೆಳೀತಾ ಹೋಗುತ್ತೆ. ಕೆಲವೊಂದ್ಸತಿ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತಲ್ಲ, ಸೊ ಅದ್ರ ಒಳಗಡೆನೂ ಕೂಡ ಬೆಳೀತಾ ಹೋಗುತ್ತೆ ಈ ಎಂಡೋಮೆಟ್ರಿಯೋಸಿಸ್. ಸೊ ಇಷ್ಟು ಎಂಡೋಮೆಟ್ರಿಯೋಸಿಸ್ ನಿಮ್ಮ ದೇಹದಲ್ಲಿ ಅದು ಆಗೋದ್ರಿಂದ ಇಷ್ಟು ಕೆಲಸ ಮಾಡುತ್ತೆ. ಪ್ರತಿ ಪೀರಿಯಡ್ಸ್ ಆದ್ಮೇಲೆ ನಿಮ್ಮ ಓವರೀಸ್ ಇಂದ ಒಂದು ಎಗ್ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಆ ಎಗ್ ರಿಲೀಸ್ ಆದಾಗ ನೀವು ಇಂಟರ್ಕೋರ್ಸ್ ಮಾಡಿದಾಗ ಸ್ಪರ್ಮ್ ಜೊತೆ ಮಿಕ್ಸ್ ಆಗಿ ಸೊ ಎರಡೂ ಇಂಟರ್ಕೋರ್ಸ್ ಆಗುತ್ತೆ. ಎಗ್ ಮತ್ತೆ ಸ್ಪರ್ಮ್ ಇಂಟರ್ಕೋರ್ಸ್ ಆದಾಗೇನೆ ನಿಮಗೆ ಕನ್ಸೀವ್ ಆಗೋಕ್ಕೆ ಸಾಧ್ಯ ಆಗೋದು. ಸೊ ಈ ಎಂಡೋಮೆಟ್ರಿಯೋಸಿಸ್ ಬೆಳೆಯೋದ್ರಿಂದ ಏನಾಗುತ್ತೆ, ಓವರಿಯಿಂದ ಎಗ್ ರಿಲೀಸ್ ಆದಾಗ ಸ್ಪರ್ಮ್ ಬಂದಾಗ ಅದು ಮಿಕ್ಸ್ ಆಗೋಕ್ಕೆ ಬಿಡಲ್ಲ. ಅಕಸ್ಮಾತ್ ಅವೆರಡು ಕೂಡಿದ್ರೂ ಅದು ಫೇಲ್ಡ್ ಆಗುತ್ತೆ. ಸೊ ಇದರಿಂದ ನೀವು ಕನ್ಸೀವ್ ಆಗೋಕ್ಕೆ ಆಗಲ್ಲ. ಮತ್ತೆ ಓವರಿಂದ ಎಗ್ ರಿಲೀಸ್ ಆಗ್ಬೇಕಾದ್ರೆ ಅದು ಗುಡ್ ಕ್ವಾಂಟಿಟಿಯಲ್ಲಿ ಇರಲ್ಲ, ಅಂದ್ರೆ ಎಗ್ ತುಂಬಾ ವೀಕ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರಲ್ಲ. ಸೊ ವೀಕ್ ಆಗಿದ್ರೆ ಸ್ಪರ್ಮ್ ಜೊತೆ ಮಿಕ್ಸ್ ಆದಾಗ ಫರ್ಟಿಲಿಟಿ ಆಗಲ್ಲ. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ, ಇದರಿಂದ ನೀವು ಕನ್ಸೀವ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದರಿಂದ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಈ ಎಂಡೋಮೆಟ್ರಿಯೋಸಿಸ್ ಏನಾದ್ರು ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಬೆಳ್ಕೊಂಡಿದ್ರೆ ಸೊ ಓವರಿ ಎಗ್ ರಿಲೀಸ್ ಆಗೋದೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ, ಹಾಗೆ ಸ್ಪರ್ಮ್ ಕೂಡ ಪಾಸ್ ಆಗೋದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ. ಆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅವೆರಡು ಮಿಕ್ಸ್ ಆಗಿ ಮತ್ತೆ ನಿಮ್ಮ ಗರ್ಭಕೋಶಕ್ಕೆ ಬಂದು ಅದು ಇಂಪ್ಲಾಂಟ್ ಆದ್ರೇನೆ ನಿಮಗೆ ಕನ್ಸೀವ್ ಆಗೋಕ್ಕೆ ಸಾಧ್ಯ. ಸೊ ಫೆಲೋಪಿಯನ್ ಟ್ಯೂಬಲ್ಲೇ ಎಂಡೋಮೆಟ್ರಿಯೋಸಿಸ್ ಬೆಳ್ಕೊಂಡಿದ್ರೆ ಈ ಫಾರ್ಮೇಷನ್ನೇ ಆಗಲ್ಲ, ಹೆಗ್ಗು ರಿಲೀಸ್ ಆಗಲ್ಲ, ಸ್ಪರ್ಮ್ ಬಂದಾಗ ಕೂಡ ಮಿಕ್ಸ್ ಆಗಲ್ಲ, ಫೇಲ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗುತ್ತೆ ಎಂಡೋಮೆಟ್ರಿಯೋಸಿಸ್ ಇದ್ರೆ. ಸೊ ಎಂಡೋಮೆಟ್ರಿಯೋಸಿಸ್ನ ನಾವು ಚೆಕ್ ಮಾಡಿದಾಗ ಇದನ್ನ ಒಂದು 4 ಸ್ಟೇಜ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋತಾರೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ. ಸ್ಟೇಜ್ 1 ಬಂದು ಮಿನಿಮಲ್, ಸ್ಟೇಜ್ 2 ಬಂದು ಮೈಲ್ಡ್, ಸ್ಟೇಜ್ 3 ಬಂದು ಮಾಡ್ರೇಟ್, ಮತ್ತೆ ಸ್ಟೇಜ್ 4 ಬಂದು ಸಿವಿಯರ್ ಆಗಿದೆ ಅಂತ ಅರ್ಥ. ಸೊ ಇದನ್ನ ನೀವು ಹೇಗೆ ಕಂಡಿಡ್ಕೊಳ್ಳೋದು, ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಸೊ ನಿಮ್ಮ ಬಾಡಿಲಿ ಚೇಂಜಸ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಒನ್, ನಿಮಗೆ ಪೀರಿಯಡ್ಸ್ ಆದಾಗ ತುಂಬಾ ಪೇಯ್ನ್ ಆಗ್ತಾ ಇರುತ್ತೆ, ಸೊ ಅದರಿಂದನೂ ತಿಳ್ಕೊಬಹುದು. ಸೆಕೆಂಡ್ ಒನ್ ಬಂದು ನಿಮಗೆ ಇಂಟರ್ಕೋರ್ಸ್ ಮಾಡಿದಾಗ ಆ ಜಾಗದಲ್ಲಿ ಜಾಸ್ತಿ ಪೇಯ್ನ್ ಆಗ್ತಾ ಇರುತ್ತೆ.
ಸೊ ನಾರ್ಮಲ್ ಪೇಯ್ನ್ಗೂ ಇಂಟರ್ಕೋರ್ಸ್ ಪೇಯ್ನ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಇಂಟರ್ಕೋರ್ಸ್ ಮಾಡಿದಾಗ ಪೇಯ್ನ್ ಆಗಲ್ಲ, ಬಟ್ ಇಂಟರ್ಕೋರ್ಸ್ ಮಾಡಿದಾಗ ಪೇಯ್ನ್ ಆಗ್ತಿದೆ ಅಂದರೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಅದನ್ನು ಒಂದು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೂ ಪೇಯ್ನ್ ಬರುತ್ತೆ, ಮೋಷನ್ ಪಾಸ್ ಮಾಡ್ಬೇಕಾದ್ರೂ ಪೇಯ್ನ್ ಬರುತ್ತೆ. ಸೊ ಈ 3 ಸಿಂಪ್ಟಮ್ಸ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಮುಂಚೆ ಎಲ್ಲ ಈ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ, ಸೊ ಹಾಗಾಗಿ ಲೇಡೀಸ್ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಬಟ್ ಇವಾಗ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಿರೋದ್ರಿಂದ ಲೇಡೀಸಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಒಂದು 30 to 35% ವುಮೆನ್ಸಲ್ಲಿ 100ಅಲ್ಲಿ 30 to 35 ವುಮೆನ್ಸ್ಗೆ ಈ ಪ್ರಾಬ್ಲಮ್ ಇರುತ್ತೆ. ಯಾಕೆ ನೀವು ಮದುವೆ ಆಗಿ 2 years 3 years ಆದರೂ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಿಲ್ಲ ಅಂದರೆ, ಸೊ ಲೇಡೀಸ್ಗೆ ಚೆಕ್ ಮಾಡಿದಾಗ ಇದು ಪ್ರಾಬ್ಲಮ್ ಇರುತ್ತೆ ಎಂಡೋಮೆಟ್ರಿಯೋಸಿಸ್. ನಮಗೆ ಪೀರಿಯಡ್ಸ್ ಬಂದಾಗ ಜಾಸ್ತಿ ಪೇಯ್ನ್ ಇದ್ದಾಗ, ಸೊ ಇದು ನಾರ್ಮಲ್ ಪೇಯ್ನೋ ಏನೋ ತಡ್ಕೋಬೇಕು ಅಂತ ಹೇಳಿ ನಾರ್ಮಲ್ ಆಗಿ ಅದನ್ನ ತಡೀತಾ ಬರ್ತೀವಿ. ನಮಗೆ ಮದುವೆಗಿಂತ ಮುಂಚೆ ಸೊ ನಾವು ಪೀರಿಯಡ್ಸ್ ಆದಾಗ 5 to 6 months ತನಕ ನೋಡ್ತೀವಿ, ಅದು ರೆಗ್ಯುಲರ್ ಆಗಿ ಪೇಯ್ನ್ ಬರ್ತಾ ಇರೋದ್ರಿಂದ ಸೊ ನಾವೇನು ಅನ್ಕೊಂತೀವಿ, ಇದು ಪೇಯ್ನ್ ಇರೋದೇ ಹೀಗೆ ಅಂತ ಅನ್ಕೊಂತೀವಿ. ಬಟ್ ಇದು ನಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗೋದು ಯಾವಾಗ? ಮದುವೆ ಆದಮೇಲೆ ನಮಗೆ ಯಾವಾಗ ಮಗುಗೆ ಟ್ರೈ ಮಾಡ್ತೀವಿ, ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತೀವಿ, ಆವಾಗ ಕನ್ಸೀವ್ ಆಗ್ತಾ ಇರಲ್ಲ. ಸೊ ಆವಾಗ ನಾವು ಡಾಕ್ಟರ್ಗೆ ಚೆಕ್ ಮಾಡಿಸಿದಾಗ ಡಾಕ್ಟರು ಎಲ್ಲ ಥರ ಚೆಕ್ ಮಾಡಿ ಇದನ್ನ ಒಂದು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಈ ಪ್ರಾಬ್ಲಮ್ನ ಯಾವ ರೀತಿ ಚೆಕ್ ಮಾಡ್ತಾರೆ ಅಂದರೆ ಲ್ಯಾಪ್ರೋಸ್ಕೋಪಿ. ಸೊ ನಿಮ್ಮ ದೇಹದ ಒಳಗಡೆ ಕ್ಯಾಮ್ರಾ ಇನ್ಸರ್ಟ್ ಮಾಡಿದ್ರೇ ಗೊತ್ತಾಗೋದು ಅದು ಯಾವ ಸ್ಟೇಜಲ್ಲಿ ಇದೆ ನಿಮಗೆ ಎಂಡೋಮೆಟ್ರಿಯೋಸಿಸ್. ಸೊ ಸ್ಟೇಜ್ 1 ಇದೆ ಅಂದರೆ ನಿಮಗೆ ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೆಡಿಟೇಷನ್ಸ್ ಅದು ಇದು ಕೊಟ್ಟು ಟ್ರೀಟ್ ಮಾಡ್ತಾರೆ. ಸ್ಟೇಜ್ 2 ಸ್ಟೇಜ್ 4 ಇದೆ ಅಂದಾಗಲೇ ಅವ್ರು ಜಾಸ್ತಿ ನಿಮಗೆ ಇಂಜೆಕ್ಷನ್ಸ್ ಅದಕ್ಕೆ ಏನು ಆಪ್ರೇಟ್ ಮಾಡಬೇಕು ಅದನ್ನು ಆಪ್ರೇಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಿಮಗೆ ಕನ್ಸೀವ್ ಆಗೋಕ್ಕೆ ಏನು ಫಾಲೋ ಅಪ್ ಮಾಡಬೇಕು ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಹೇಳ್ತಾರೆ. ಎಂಡೋಮೆಟ್ರಿಯೋಸಿಸ್ ಏನಾದ್ರೂ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಇತ್ತು ಅಂದರೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಾರ್ಮಲ್ ಆಗಿ ನಿಮಗೆ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡೋದಕ್ಕೆ ಹೇಳ್ತಾರೆ. ಅಕಸ್ಮಾತ್ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಇತ್ತು ಅಂದರೆ ಸೊ IUI ಅಥವಾ IVF ಟ್ರೀಟ್ಮೆಂಟ್ಗೆ ಹೇಳ್ತಾರೆ. ಸೊ ನಿಮಗೆ ಸೆಕೆಂಡ್ ಡೌಟ್ ಬರೋದು, ಈ ಎಂಡೋಮೆಟ್ರಿಯೋಸಿಸ್ ಡಿಸೀಸಸ್ ನಮಗೆ ಬಂದಮೇಲೆ ಅದು ಪರ್ಮನೆಂಟ್ ಆಗಿ ವಾಸಿ ಆಗುತ್ತಾ ಅಂತ. ಇಲ್ಲ, ಅದು ಒಂದ್ಸತಿ ಬಂದಮೇಲೆ ಅದು ನಿಮಗೆ ಕಾಯಿಲೆ ಥರ, ಅದು ಪರ್ಮನೆಂಟ್ ಆಗಿ ವಾಸಿ ಆಗಲ್ಲ. ಸೊ ಅದಕ್ಕೆ ನಾವು ನಮ್ಮ ಬಾಡಿಲಿ ಮತ್ತೆ ಅದು ಪ್ರಾಬ್ಲಮ್ ಮಾಡದೇ ಥರ ಸೊ ಡಾಕ್ಟರು ಮೆಡಿಟೇಷನ್ಸ್ನ ಹೇಳ್ತಾರೆ, ಅದನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಈ ಎಂಡೋಮೆಟ್ರಿಯೋಸಿಸ್ನ ನಮಗೆ ಮದುವೆಗಿಂತ ಮುಂಚೆ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಡಾಕ್ಟರ್ಸ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ, ಸೊ ನಮಗೆ ಪೀರಿಯಡ್ಸ್ ಆಗದೇ ಇರೋ ಥರ ಟ್ರೀಟ್ಮೆಂಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂದರೆ ನಮಗೆ ಪೀರಿಯಡ್ಸ್ ಆದಾಗ್ಲೇ ಈ ಎಂಡೋಮೆಟ್ರಿಯೋಸಿಸ್ ಬ್ಲೀಡಿಂಗ್ ಜಾಸ್ತಿ ಮಾಡುತ್ತೆ, ಹಾಗೆ ಗರ್ಭಕೋಶದ ಒಳಗಡೆ ಫೆಲೋಪಿಯನ್ ಟ್ಯೂಬ್ಸಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಮಗೆ ಪೀರಿಯಡ್ಸ್ ಸ್ಟಾಪ್ ಆಗಬೇಕು. ಸೊ ಪೀರಿಯಡ್ಸ್ ಸ್ಟಾಪ್ ಆಗಬೇಕು ಅಂದರೆ ಅದಕ್ಕೆ ಡಾಕ್ಟರ್ಸ್ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನು ನಾವು ಪ್ರತಿದಿನ ತಗೊಳ್ತಾ ಹೋಗಬೇಕು. ಇಲ್ಲ ಅಂದರೆ 3 months ಒಂದ್ಸತಿ ಇಂಜೆಕ್ಷನ್ನ ಕೊಡ್ತಾರೆ. ಎಲ್ಲಿವರೆಗೂ ಅಂದರೆ ನಿಮಗೆ ಮದುವೆ ಆಗಿ ಸೊ ನೀವು ಕನ್ಸೀವ್ ಆಗೋಕ್ಕೆ ರೆಡಿ ಇದ್ದೀರಾ ಅಂದಾಗ ಅಲ್ಲಿವರೆಗೂ ಅದನ್ನು ಕೊಡ್ತಾರೆ. ಸೊ ನೀವು ಕನ್ಸೀವ್ ಆಗೋಕ್ಕೆ ರೆಡಿ ಇದ್ದೀರಾ ಅಂದಾಗ ಅದನ್ನು ಸ್ಟಾಪ್ ಮಾಡಿ ನಿಮಗೆ ಕನ್ಸೀವ್ ಆಗೋಕ್ಕೆ ಹೇಳ್ತಾರೆ. ಅಂದರೆ ಟ್ರೈ ಮಾಡಿ ನ್ಯಾಚುರಲ್ ಆಗಿ ಅಂತ ಹೇಳ್ತಾರೆ. ಯಾಕೆ ನೀವು ಪೀರಿಯಡ್ಸ್ ಆಗೋದನ್ನ ಇವರು ಸ್ಟಾಪ್ ಮಾಡ್ತಾರೆ ಅಂದರೆ, ಸೊ ನಮ್ಮ ದೇಹದಲ್ಲಿ ಬ್ಲೀಡಿಂಗ್ ನಾರ್ಮಲ್ ಆಗಿ ಪೀರಿಯಡ್ಸ್ ಆಗಬೇಕಾದ್ರೆ ಬ್ಲೀಡಿಂಗ್ ಆಗಬೇಕಾದ್ರೆ ಈ ಎಂಡೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ಇರೋರಿಗೆ ಎಂಡೋಮೆಟ್ರಿಯೋಸಿಸ್ ಆಕ್ಟಿವೇಟ್ ಆಗಿ ಬೇರೆ ಕಡೆ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಸೊ ಅದು ನಮ್ಮ ಬಾಡಿ ಒಳಗಡೆ ಜಾಸ್ತಿ ಪ್ರಾಬ್ಲಮ್ ಮಾಡುತ್ತೆ. ಸೊ ಕನ್ಸೀವ್ ಆಗೋಕ್ಕೆ ಬಿಡಲ್ಲ. ಸೊ ಆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಅಕಸ್ಮಾತ್ ಇದು ಯಾವ ರೀತಿ ಅಂದರೆ ನಿಮಗೆ 17 years 18 years ಅಲ್ಲೇ ಗೊತ್ತಾಗಿದೆ ಅಂದರೆ ಪರವಾಗಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಅಕಸ್ಮಾತ್ ನಿಮಗೆ ಲೇಟಾಗಿ ಗೊತ್ತಾಗಿದೆ, ನಿಮಗೆ ಮದುವೆ ಆದಮೇಲೆ ಗೊತ್ತಾಗಿದೆ ಅಂದರೆ ಅದು ನಿಮ್ಮ ಬಾಡಿಲಿ 10 years 15 years ತನಕನೂ ಇರುತ್ತೆ. ಸೊ ಅಷ್ಟು ತನಕ ಇದೆ ಅಂದರೆ ಸೊ ನಿಮ್ಮ ಗರ್ಭಕೋಶದ ಮೇಲೆ ಅದೆಷ್ಟು ಪರಿಣಾಮ ಬಿದ್ದಿರ್ಬೋದು. ಸೊ ಅದನ್ನು ಟ್ರೀಟ್ಮೆಂಟ್ ಮಾಡಿ ನಿಮಗೆ ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಮಾಡಬೇಕು ಅಂದಾಗ ಅವರು ಕೆಲವೊಂದು ಪ್ರೊಸೀಜರ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಪ್ರೊಸೀಜರ್ ಬಂದು ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದೇ ನಿಮ್ಮ ಪೀರಿಯಡ್ಸ್ನ ಸ್ಟಾಪ್ ಮಾಡೇ ಸ್ಟಾರ್ಟ್ ಮಾಡೋದು. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಪೀರಿಯಡ್ಸ್ ಸ್ಟಾಪ್ ಆದರೆ ನಾವು ದಪ್ಪ ಆಗ್ತೀವಿ, ನಮ್ಮ ಬಾಡಿಲಿ ಚೇಂಜ್ ಆಗುತ್ತೆ ಅಂತ. ಸೊ ಅಷ್ಟೊಂದೆಲ್ಲ ಏನು ದಪ್ಪ ಆಗಲ್ಲ, ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗೇ ಆಗುತ್ತೆ ಬಾಡಿಲಿ. ಹಾಗಂತ ಹೇಳಿ ನಾವು ಟ್ರೀಟ್ಮೆಂಟ್ ತೊಗೊಳ್ದಲ್ಲೇ ಇರೋಕ್ಕಾಗಲ್ಲ. ಮೇನ್ ಡಾಕ್ಟರ್ಸ್ ಟ್ರೀಟ್ ಮಾಡೋದೇ ಅದೇ ಥರ ಎಂಡೋಮೆಟ್ರಿಯೋಸಿಸ್ಗೆ. ಸೊ ಯಾವ ಸ್ಟೇಜಲ್ಲಿದೆ ನೋಡ್ಕೊಂಡು ಆ ಸ್ಟೇಜಿಗೆ ತಕ್ಕನಾಗೆ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಎಂಡೋಮೆಟ್ರಿಯಸ್ ಏನಾದ್ರೂ ಫೆಲೋಪಿಯನ್ ಟ್ಯೂಬಲ್ಲಿ ಸ್ಪ್ರೆಡ್ ಆಗಿತ್ತು ಅಂದರೆ, ಸೊ ಫೆಲೋಪಿಯನ್ ಟ್ಯೂಬು ತುಂಬ ಚಿಕ್ಕದಿರುತ್ತೆ, ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗಿ ಕ್ಲಾಟಿಂಗ್ ಆಗ್ತಾ ಇದ್ರೆ ಫೆಲೋಪಿಯನ್ ಟ್ಯೂಬ್ಸಲ್ಲೇ ನಿಮಗೆ ಮಿಕ್ಸಪ್ ಆಗೋದು ಹೆಗ್ ಮತ್ತು ಸ್ಪರ್ಮ್. ಸೊ ಆ ಜಾಗದಲ್ಲೇ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಮತ್ತು ತುಂಬ ಕ್ಲಾಟಿಂಗ್ ಇದೆ ಅಂದರೆ, ಸೊ ಫೆಲೋಪಿಯನ್ ಟ್ಯೂಬ್ ಬಂದು ತುಂಬ ವೀಕ್ ಆಗಿರುತ್ತೆ, ಸೊ ಫರ್ಟಿಲಿಟಿ ಆಗೋದಕ್ಕೆ ಬಿಡಲ್ಲ. ಸೊ ಅವಾಗ ಏನಾಗುತ್ತೆ, ಫೇಲ್ ಆಗುತ್ತೆ ಕನ್ಸೀವ್ ಆಗೋದು. ಸೊ ಫೆಲೋಪಿಯನ್ ಟ್ಯೂಬಲ್ಲಿ ಕ್ಲಾಟಿಂಗ್ ಆಗಿ ಟ್ಯೂಬ್ಸ್ ಏನಾದ್ರು ಡ್ಯಾಮೇಜ್ ಆದರೆ ಫೆಲೋಪಿಯನ್ ಟ್ಯೂಬ್ನೇ ತೆಗಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಪೇಯ್ನ್ ಇದ್ದಾಗ ಚೆಕ್ ಮಾಡಿಸ್ಕೊಳ್ಳಿ. ಸೊ ನಿಮಗೆ ಪೆಲ್ವಿಕ್ ಪೇಯ್ನ್ ಬರ್ತಾ ಇದೆ, ಪೀರಿಯಡ್ಸ್ ಬಂದಾಗ ತುಂಬ ಜಾಸ್ತಿ ಪೇಯ್ನ್ ಆಗ್ತಿದೆ, ಮೋಷನ್ಗೆ ಹೋಗೋಕ್ಕೆ ಪೇಯ್ನ್ ಆಗ್ತಾ ಇದೆ, ಯೂರಿನ್ ಪಾಸ್ ಮಾಡೋಕ್ಕೆ ಪೇಯ್ನ್ ಆಗ್ತಿದೆ, ಸೊ ಪೀರಿಯಡ್ಸ್ಗಿಂತ ಮುಂಚೆ ನಿಮಗೆ ಹೊಟ್ಟೆ ಜಾಸ್ತಿ ಪೇಯ್ನ್ ಬರ್ತಾ ಇದೆ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತು ಈ ಎಂಡೋಮೆಟ್ರಿಯೋಸಿಸ್ ಬಂದು ತುಂಬ ಸ್ಲೋ ಆಗಿ ನಿಮ್ಮ ಬಾಡಿಲಿ ಬೆಳೀತಾ ಹೋಗುತ್ತೆ, ತಕ್ಷಣಕ್ಕೆ ಅದು ಗೊತ್ತಾಗಲ್ಲ. ಸೊ ನಿಮಗೆ ಫಸ್ಟ್ ಪೀರಿಯಡ್ಸ್ ಆದಮೇಲೆ ಸೆಕೆಂಡ್ ಪೀರಿಯಡ್ಸ್, ಥರ್ಡ್ ಪೀರಿಯಡ್ಸ್ಗೆ ಈ ಪ್ರಾಬ್ಲಮ್ ಏನಾದರೂ ನಿಮ್ಮ ಬಾಡಿಲಿ ಇದ್ದರೆ, ಸೊ ಅದು ಪೇಯ್ನ್ ಲೈಟಾಗಿ ಸ್ಟಾರ್ಟ್ ಆಗುತ್ತೆ. ಲೈಟಾಗಿ ಸ್ಟಾರ್ಟ್ ಆಗಿ ಒಂದು 10 years ಆದಮೇಲೆ ನಿಮ್ಮ ಬಾಡಿಲಿ ಅದು ಜಾಸ್ತಿ ಪೇಯ್ನ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅದು ಆಲ್ರೆಡಿ ಸ್ಪ್ರೆಡ್ ಆಗಿರುತ್ತೆ, ಬ್ಲೀಡಿಂಗ್ ಕ್ಲಾಟ್ ಆಗಿ ಒಂದು ಗೆಡ್ಡೆ ಥರ ಆಗಿ ಒಂದು ಜಾಸ್ತಿ ಸ್ಟೇಜ್ 3 ಇಲ್ಲ ಸ್ಟೇಜ್ 2ಗೆ ಹೋಗಿರೋದ್ರಿಂದ ಸೊ ಇದು ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಎಂಡೋಮೆಟ್ರಿಯೋಸಿಸ್ ಬಂದು ನಿಮ್ಮ ದೇಹದಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ಇದು ಜೆನೆಟಿಕ್ ಡಿಸಾರ್ಡರ್ ಥರ. ಸೊ ನಿಮ್ಮ ಮನೇಲಿ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಅಕ್ಕಗೆ, ನಿಮ್ಮ ತಂಗಿಗೆ ಇದ್ದರೆ ಆ ಪ್ರಾಬ್ಲಮ್ ಕೂಡ ನಿಮಗೆ ಬರುತ್ತೆ. ಇದು ಬೇರೆಯವರಿಂದ ಬರೋದಲ್ಲ, ಸೊ ಇದು ಜೆನೆಟಿಕ್ ಪ್ರಾಬ್ಲಮ್. ನಿಮ್ಮ ಫ್ಯಾಮಿಲಿಲಿ ಯಾರಿಗಾರು ಇದ್ದರೆ ಈ ಪ್ರಾಬ್ಲಮ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಸೊ ಇದರಿಂದ ನೀವು ಕನ್ಸೀವ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಆನ್ಸರ್ ಸಿಕ್ಕಿದೆ. ಸೊ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಕನ್ಸೀವ್ ಆಗ್ಬೋದು. ಸೊ ನಾವು ಟೈಮಿಗೆ ಕರೆಕ್ಟಾಗಿ ಅದನ್ನು ಫೈಂಡ್ ಔಟ್ ಮಾಡ್ದಲೇ ಹಾಗೆ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಸೊ ಕನ್ಸೀವ್ ಆಗೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.